ಬಂಧುಗಳೇ, ಇವತ್ತು ದಿನಾಂಕ 7/4/2026 ದಿನನಿತ್ಯದ ಕೆಲಸ, ರೈತರ ಕೆಲಸ. ಇವತ್ತು ಮತ್ತೆ ಗೊಬ್ಬರವನ್ನು ಹಾಕ್ತಾಯಿದ್ದೀವಿ. ಹಾಗಾಗಿ ನೋಡಿ, ಹಸುವಿನ ಸಗಣಿ ಗೊಬ್ಬರವನ್ನು ಇವತ್ತು ಹಾಕ್ತಾ ಇರೋವಂಥದ್ದು. ಇವತ್ತಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ನಾವು ಏನೇ ಆಗಲಿ ಒಂದಷ್ಟು ಕೃತಕವಾಗಿ ಕೊಟ್ಟರೆ ಇವತ್ತು ಬೆಳೆ ಬೆಳೆಯುವಂಥದ್ದು, ಆ ರೀತಿಯಾಗಿ ಪರಿಸ್ಥಿತಿ ಬಂದಿರೋವಂಥದ್ದು. ಹಾಗಾಗಿ ನಮ್ಮ ದಿನನಿತ್ಯದ ಕೆಲಸ ರೈತರ ಕೆಲಸನಾಗಿರ್ತದೆ. ರೈತಾಪಿಗಳು ಬೆಳಿಬೇಕು, ರೈತರು ಬೆಳಿಬೇಕು. ಹಾಗಾಗಿ ಒಂದಷ್ಟು ಕೆಲಸವನ್ನು ದಿನನಿತ್ಯ ಈಗ ಆಲ್ರೆಡಿ 5 ದಿವಸದಿಂದ ಗೊಬ್ಬರವನ್ನು ಹಾಕ್ತಾನೇ ಇದ್ದೀವಿ. ಹಸುವಿನ ಗೊಬ್ಬರ ಗಮ್ ಅಂತ ಇದೆ ನೋಡಿ, ಯಾವ ರೀತಿಯಾಗಿ ಗಮ್ ಅಂತ ಇದೆ ಅಂದರೆ ತುಂಬ ಉತ್ಕೃಷ್ಟವಾದ ಸಗಣಿ ಗೊಬ್ಬರ. ಕೈಯಲ್ಲಿ ಬೇರೆ ಬಿಸಿ, ತುಂಬ ಬಿಸಿಯಾಗಿದೆ. ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ಕೊಬೇಕು. ರೈತರು ಬೆಳೆದ್ರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ರೈತನಿಗೆ ಬೆಂಬಲ ಬೆಲೆ ಇರುವುದಿಲ್ಲ, ಬೆಂಬಲ ಬೆಲೆ ಕೊಡೋದು ಇಲ್ಲ ಅವರು. ಯಾಕೆಂದರೆ ಅಯೋಗ್ಯರು, ಅವರಿಗೆಲ್ಲ ಅವ್ರ ಮನೆತನ ದೊಡ್ಡದು ಮಾಡ್ಕೊಳ್ಬೇಕು, ಆಸ್ತಿ ಪಾಸ್ತಿ ಮಾಡಬೇಕು, ಹಣ ಮಾಡಬೇಕು ಅಂತ ಬಂದು ರಾಜಕೀಯಕ್ಕೆ ಬಂದಿರೋಂಥದ್ದು. ಆದರೆ ನಾವು ದಿನನಿತ್ಯ ಈ ದೇಶವನ್ನು ಕಾಪಾಡಲಿಕ್ಕೆ, ದೇಶದ ಜನಕ್ಕೆ ಅನ್ನ ಕೊಡಲಿಕ್ಕೆ ಅಂತಂದ್ಬಿಟ್ಟು ರೈತ ಇದ್ದುಬಿಟ್ಟಿದ್ದಾನೆ. ಬೇರೆಲ್ಲ ಕೆಲಸ ನಮಗೂ ಗೊತ್ತಿದೆ ಸ್ವಾಮಿ. ಆದರೆ ಏನಪ್ಪ ಅನ್ನೋದಾದರೆ ನಾವು ಜೀವನವನ್ನು ಇದರಲ್ಲೇ ಕಟ್ಕೊಂಡಿರೋದಕ್ಕೋಸ್ಕರ, ಯಾರ ಹತ್ರ ನಾವು ಹೋಗಿ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವೇ ನಮ್ಮ ಕೆಲಸವನ್ನು ಯಾಕೆ ಮಾಡಬಾರ್ದು, ನಮ್ಮ ಸಂಪಾದನೆಯನ್ನು ಮಾಡಬಾರ್ದು ಅಂತ ದಿನನಿತ್ಯ ಇದೇ ಕೆಲಸ ಆಗ್ತಾಯಿದೆ. ದಿನನಿತ್ಯ ಅಪ್ಡೇಟ್ ಕೊಡ್ತಾನೇ ಇದ್ದೀನಿ. ಹಾಗಾಗಿ ದಯವಿಟ್ಟು ಏನಾದರೂ ಸಪೋರ್ಟ್ ಕೊಡಬೇಕು ಅನ್ನೋರು ಇದ್ದರೆ ಕೊಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಜನತೆಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋಂಥ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತಾ, ಹಸುವಿನ ಸಗಣಿ ಗೊಬ್ಬರ ಗಮ್ ಅಂತ ಇದೆ. ಹಾಗಾಗಿ ಹಸುವಿನ ಸಗಣಿ ಗೊಬ್ಬರ ಕೊಟ್ಟು ಚೆನ್ನಾಗಿ ಬೆಳಿಬೇಕು, ಒಳ್ಳೆಯ ಉತ್ಕೃಷ್ಟವಾಗಿರಬೇಕು, ಹಾಗೂ ಹೆಚ್ಚಿನ ಬೆಳೆಯನ್ನು ಬೆಳೆಯಲಿಕ್ಕೆ ಮತ್ತು ಹೆಚ್ಚಾಗಿ ಫಲ ಬರಲಿ ಅನ್ನೋದಕ್ಕೋಸ್ಕರ ನಾವು ಹಾಕ್ತೀವಿ. ಮತ್ತು ಸಮೃದ್ಧಿಯಿಂದ ಚೆನ್ನಾಗಿ ಬೆಳೀಲಿಬೇಕು ಗಿಡ ಅಂತಂದ್ಬಿಟ್ಟು ದಿನನಿತ್ಯದ ಕೆಲಸ ಗೊಬ್ಬರ. ಈಗ ಅಂತ ಹೇಳ್ತಾ ರೈತ ಜನಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೀಗೆ ಇದಕ್ಕೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಕೂಡ ಎಚ್ಚೆತ್ಕೊಂಡು ಈ ದೇಶದ ಜನಕ್ಕೆ ದಯವಿಟ್ಟು ರೈತಾಪಿ ಕುಟುಂಬರಿಗೆ, ರೈತರಿಗೆ ಬೆಂಬಲ ಬೆಲೆವರೆಗೂ ಸಿಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತದೆ. ಆದರೆ ಈ ಬೆಂಬಲ ಬೆಲೆ ಇವರು ಯಾರೂ ಕೊಡೋದಿಲ್ಲ. ನಾವು ತೊಗೊಬೇಕಾಗುತ್ತೆ. ನಾವೇ ಮಾರ್ಕೆಟ್ನ ಸೃಷ್ಟಿ ಮಾಡಿಕೊಂಡು ನಾವೇ ಅದನ್ನು ಇದು ಮಾಡಿಕೊಂಡ್ರೆ ದಯವಿಟ್ಟು ಆಗುತ್ತೆ ಅಂತ ಹೇಳ್ತಾ, ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆ.